Problems on calculation of net liability of underwriters. ABC Limited issued 80,000 shares of 100 each at premium of 20%. ಟೋಟಲ್ 80,000 ಶೇರ್ಸ್ನ ಇಶ್ಯೂ ಮಾಡ್ತಾರೆ ABC ಕಂಪನಿ ಲಿಮಿಟೆಡ್ಡು. ಮತ್ತು ಪ್ರೀಮಿಯಮ್ ಕೊಟ್ಟಿದ್ದಾರೆ 20%, ಅಂದರೆ 2 ಬರುತ್ತೆ. 10 + 2 12%. ಇದು ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮಿಸ್ಟರ್ ಎ ಅಂಡರ್ ರೈಟ್ಸ್ 80% ಆಫ್ ದಿ ಇಶ್ಯೂ 80,000 ಮಾಡಿದ್ದಾರೆ, ಆದರೆ ಕಂಪನಿ ಎ ಅಂಡರ್ ರೈಟ್ ಮಾಡಿರೋದು 80%. ಸೊ 64,000 ಬರುತ್ತೆ. ಮಿಸ್ಟರ್ ಎ ಮಿಕ್ಕಿರೋದು ಕಂಪನಿ ಕಾಲಮಲ್ಲಿ ತೊಗೊಬೇಕು 16,000. ಟೋಟಲ್ 80,000 ಶೇರ್ಸ್ ಆಗುತ್ತೆ. ದಿ ಕಂಪನಿ ರಿಸೀವ್ಸ್ ಅಪ್ಲಿಕೇಶನ್ ಫಾರ್ 75% ಆಫ್ ದಿ ಇಶ್ಯೂ. 75% ಆಫ್ ಇಶ್ಯೂ ಅಂದರೆ 60,000 ಬರುತ್ತೆ ಅಪ್ಲಿಕೇಶನ್ ರಿಸೀವ್ ಆಗಿರೋದು. ಆಫ್ ವಿಚ್ 40,000 ಅಪ್ಲಿಕೇಶನ್ ವೇರ್ ರಬ್ಬರ್ ಸ್ಟ್ಯಾಂಪ್ ಅಂದರೆ ಮಾರ್ಕ್ಡ್ ಅಪ್ಲಿಕೇಶನು 40,000 ಆಫ್ ಮಿಸ್ಟರ್ ಎ. ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಬರುತ್ತೆ ನಮಗೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಕಂಪನಿ ಕಾಲಮಲ್ಲಿ ತೊಗೊಬೇಕು. ರಬ್ಬರ್ ಸ್ಟ್ಯಾಂಪ್ ಆರ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಅಂಡರ್ ರೈಟರ್ಸ್ ಕಾಲಮಲ್ಲಿ ಮಾತ್ರ ತೊಗೊಬೇಕು, ಕಂಪನಿ ಕಾಲಮಲ್ಲಿ ತೊಗೊಬಾರ್ದು. ಮಿಸ್ಟರ್ ಎ ಅಂಡರ್ ರೈಟಿಂಗ್ ಕಮಿಷನ್ ಈಸ್ 4% ಆಫ್ ದಿ ಇಶ್ಯೂ ಆಫ್ ಶೇರ್. ಮತ್ತು ಕಮಿಷನ್ ಫೈಂಡ್ ಔಟ್ ಮಾಡಬೇಕು 4%. ಅದೇ ಇಲ್ಲಿ ಕಮಿಷನ್ ವ್ಯಾಲ್ಯೂ 4% ಅಂತ ಕೊಟ್ಟಿಲ್ಲ ಅಂದರೆ ಸೆಬಿ ಗೈಡ್ಲೈನ್ಸ್ ಪ್ರಕಾರ ಶೇರ್ಸ್ಗೆ 5%ನ ಕಮಿಷನ್ ಕೊಡಬೇಕು ಅಂಡರ್ ರೈಟರ್ಸ್ಗೆ. ಅದು ನೆನ್ಪಿಟ್ಕೊಬೇಕು. ಸ್ಟೇಟ್ಮೆಂಟ್ ಶೋಯಿಂಗ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಪರ್ಟಿಕ್ಯುಲರ್ ಮಿಸ್ಟರ್ ಎ ಕಂಪನಿ ಟೋಟಲ್. ಸೊ ಫಸ್ಟು ಗ್ರಾಸ್ ಲಯಬಿಲಿಟಿ. ಮಿಸ್ಟರ್ ಎ ಅಂಡರ್ ರೈಟರ್ ಬಂದುಬಿಟ್ಟು 80%ನ ತೊಗೊಂಡಿರ್ತಾರೆ. ಇಶ್ಯೂ ಮಾಡಿರೋದು 80. ಸೊ 64,000, ಕಂಪನಿ 16,000 ಬ್ಯಾಲೆನ್ಸು. ಟೋಟಲ್ ಇಶ್ಯೂ 80,000. ಇದರಲ್ಲಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ 75% ಅಂತ ಕೊಟ್ಟಿದ್ದಾರೆ. ಸೊ 60,000 ಬರುತ್ತೆ. ಟೋಟಲ್ ಇಶ್ಯೂ ಮಾಡಿರೋದು 80,000. ಅದರಲ್ಲಿ 75% ತೊಗೊಂಡ್ರೆ 60,000 ಬರುತ್ತೆ. ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ 40,000. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಬಂದುಬಿಟ್ಟು 20,000 ಬರುತ್ತೆ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ನು ಕಂಪನಿ ಕಾಲಮಲ್ಲಿ ಮಾತ್ರ ತೊಗೊಬೇಕು, ಅಂಡರ್ ರೈಟರ್ಸಲ್ಲಿ ತೊಗೊಬಾರ್ದು. ಸೊ ಇದನ್ನು ಲೆಸ್ ಮಾಡಿದ್ರೆ 64,000. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ 4,000, ಇಲ್ಲಿ 60,000. ಈ ನೆಗೆಟಿವ್ ವ್ಯಾಲ್ಯೂನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಲೆಸ್ ಸರ್ಪ್ಲಸ್ ಆಫ್ ಕಂಪನಿ ಡಿಸ್ಟ್ರಿಬ್ಯೂಟ್ ಟು ಮಿಸ್ಟರ್ ಎ. ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿ ನಿಲ್ ಆಗುತ್ತೆ ಕಂಪನಿ ಕಾಲಮ್. ಇಲ್ಲಿ ಮೈನಸ್ ಮಾಡಿದ್ರೆ 60,000. ಸೊ ಟೋಟಲ್ 60,000 ಇಲ್ಲಿ ವ್ಯಾಲ್ಯೂ. ಇದಕ್ಕೆ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ನು ಕಂಪನಿ ಮಿಸ್ಟರ್ ಎ ಕಾಲಮಲ್ಲಿ ಮಾತ್ರ ತೊಗೊಬೇಕು, ಕಂಪನಿ ಕಾಲಮಲ್ಲಿ ತೊಗೊಬಾರ್ದು. ಮಾರ್ಕ್ಡ್ ಅಪ್ಲಿಕೇಶನ್ 40,000 ಕೊಟ್ಟವ್ರೆ. ಸೊ ಇದರಲ್ಲಿ ಲೆಸ್ ಮಾಡಿಕೊಂಡ್ರೆ 20,000 ಬರುತ್ತೆ. ಇಲ್ಲಿ ನಿಲ್ಲು. 40,000 ಮೈನಸ್ 60,000 20,000 ಬರುತ್ತೆ. ಸೊ ಹಿಂಗೆ ಮಾಡಿದ್ರು ಸೇಮ್ ಬರಬೇಕು. ಇದನ್ನು ನೆಟ್ ಲಯಬಿಲಿಟಿ ಅಂತಾರೆ. ನೆಕ್ಸ್ಟ್ ಅಂಡರ್ ರೈಟಿಂಗ್ ಕಮಿಷನ್ ಫೈಂಡ್ ಔಟ್ ಮಾಡಬೇಕು. 4% ಕೊಟ್ಟಿದ್ದಾರೆ. ಮಿಸ್ಟರ್ ಎದು ಗ್ರಾಸ್ ಲಯಬಿಲಿಟಿ 64,000 ಇದೆ, ಅದು ತೊಗೊಬೇಕು. 64,000 ಇಂಟು ಶೇರ್ಸ್ ಆಫ್ 10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ 20%. 20%ನ ಕನ್ವರ್ಟ್ ಮಾಡಿದ್ರೆ 2 ಬರುತ್ತೆ. 10 + 2 12 ಆಗುತ್ತೆ. 64,000 ಇಂಟು 10 + 2 ಇಸ್ ಈಕ್ವಲ್ ಟು 7,68,000 ಬರುತ್ತೆ. ಇಂಟು 4% ಕಮಿಷನ್ ಇದೆ. ಸೊ 30,720 ಬರುತ್ತೆ ಆನ್ಸರು. ಸೊ ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್ಗೆ ಕೇಳ್ತಾರೆ ಇದನ್ನು.